ಎಲ್ಲರಿಗೂ ನಮಸ್ಕಾರ. ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಮೀನ ರಾಶಿಯ ಜೂನ್ ತಿಂಗಳ 2026ನೇ ವರ್ಷದ ಮಾಸ ಭವಿಷ್ಯ ಹೇಗಿರುತ್ತೆ? ಈ ಮೀನ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಗ್ರಹಗಳ ಬದಲಾವಣೆಯಿಂದ ಆಗುವಂತಹ ದೊಡ್ಡ ಪರಿಣಾಮಗಳೇನು, ಶುಭ ಫಲಗಳೇನು, ಅಶುಭ ಫಲಗಳೇನು, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಮೀನ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ಮೀನ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಜೂನ್ ತಿಂಗಳ 2026ನೇ ವರ್ಷದ ಮೀನ ರಾಶಿಯವರಿಗೆ ಭಾವನಾತ್ಮಕ ಬದಲಾವಣೆಗಳು ಆಗತ್ತೆ. ಆರ್ಥಿಕ ಅವಕಾಶಗಳು ಮತ್ತು ಜೀವನದಲ್ಲಿ ಹೊಸ ನಿರ್ಧಾರಗಳ ಸಮಯವಾಗಿ ಕಾಣುತ್ತೆ. ಈ ತಿಂಗಳಲ್ಲಿ ಗುರು, ಶನಿ ಮತ್ತು ಮಂಗಳ ಗ್ರಹದ ಸ್ಥಾನ ಬದಲಾವಣೆ ಆಗೋದ್ರಿಂದ ನಿಮ್ಮ ಜೀವನದ ಹಲವು ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರುತ್ತೆ. ಜೂನ್ ತಿಂಗಳ ಪ್ರಮುಖ ಗ್ರಹಗಳ ಬದಲಾವಣೆಗಳ ಬಗ್ಗೆ ನೋಡೋದಾದರೆ, ಮೀನ ರಾಶಿಯ ಅಧಿಪತಿ ಒಂದು ಗುರುಗ್ರಹ ಆಗಿರ್ತಾರೆ. ಹಾಗಾಗಿ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಗುರುವಿನ ಅನುಗ್ರಹ ನಿಮಗೆ ವಿಶೇಷವಾಗಿ ಸಿಗುತ್ತೆ. ಹಳೆಯ ಸಮಸ್ಯೆಗಳಿಂದ ಹೊರಬರುವ ಅವಕಾಶಗಳು ಕಾಣಬಹುದು. ಶನಿ ಗ್ರಹದ ಪ್ರಭಾವದಿಂದ ಕೆಲವು ಕೆಲಸಗಳಲ್ಲಿ ವಿಳಂಬ ಉಂಟಾಗಬಹುದು, ಆದರೆ ಕೊನೆಯಲ್ಲಿ ಪರಿಶ್ರಮಕ್ಕೆ ಉತ್ತಮ ಫಲ ಅನ್ನೋದು ಸಿಗುತ್ತೆ. ಮಂಗಳನ ಸಂಚಾರದಿಂದ ಆತುರದ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ದೊಡ್ಡ ನಿರ್ಧಾರ ಮಾಡುವ ಮೊದಲು ಹಿರಿಯರ ಸಲಹೆ ಪಡೆಯುವುದು ಉತ್ತಮವಾಗಿರುತ್ತೆ. ರಾಹುವಿನ ಪ್ರಭಾವದಿಂದ ಕೆಲವೊಮ್ಮೆ ಮನಸ್ಸಿನಲ್ಲಿ ಗೊಂದಲ ಮತ್ತು ಒತ್ತಡ ಹೆಚ್ಚಾಗಬಹುದು. ಉದ್ಯೋಗ ಮತ್ತು ವೃತ್ತಿ ಜೀವನದ ಬಗ್ಗೆ ನೋಡೋದಾದರೆ, ಉದ್ಯೋಗದಲ್ಲಿರುವವರಿಗೆ ಮೀನ ರಾಶಿಯವರಿಗೆ ಈ ತಿಂಗಳು ಹೊಸ ಅವಕಾಶಗಳು ಬರುತ್ತೆ. ನಿಮ್ಮ ಪ್ರತಿಭೆಯನ್ನು ಗುರುತಿಸುವವರು ಹೆಚ್ಚಾಗಬಹುದು. ಆಫೀಸ್ನಲ್ಲಿ ಹೊಸ ಜವಾಬ್ದಾರಿ ಅಥವಾ ಹೊಸ ಪ್ರಾಜೆಕ್ಟ್ ಸಿಗುವ ಸಾಧ್ಯತೆ ಇದೆ. ಜೂನ್ 2ನೇ ಭಾಗದಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸುದ್ದಿ ಕೇಳಬಹುದು. ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಶುಭ ಸಮಯ ಆರಂಭವಾಗುತ್ತೆ. ವ್ಯವಹಾರ ಮಾಡುವವರಿಗೆ ಈ ರಾಶಿಯವರಿಗೆ ಹೊಸ ಸಂಪರ್ಕಗಳು ಮತ್ತು ಹೊಸ ಗ್ರಾಹಕರು ಸಿಗಬಹುದು. ಆದರೆ ಪಾಲುದಾರಿಕೆಯಲ್ಲಿ ಸ್ವಲ್ಪ ಜಾಗೃತಿಯ ಅಗತ್ಯ ಇರುತ್ತೆ. ಹಣಕಾಸಿನ ಸ್ಥಿತಿಯ ಬಗ್ಗೆ ನೋಡೋದಾದರೆ, ಈ ತಿಂಗಳಲ್ಲಿ ಹಣಕಾಸಿನ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತೆ. ಹಳೆಯ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ. ಕೆಲವರಿಗೆ ಹೊಸ ಆದಾಯದ ಮಾರ್ಗಗಳು ತೆಗೆದುಕೊಳ್ಳಬಹುದು, ಆದರೆ ಅನವಶ್ಯಕ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಜೂನ್ 17ರ ನಂತರ ಹಣದ ಭಾಗ್ಯ ಉತ್ತಮವಾಗಬಹುದು. ಹೂಡಿಕೆ ಮಾಡುವ ಮೊದಲು 2 ಬಾರಿ ಯೋಚಿಸುವುದು ಉತ್ತಮ. ಕುಟುಂಬ ಮತ್ತು ದಾಂಪತ್ಯದ ಬಗ್ಗೆ ನೋಡೋದಾದರೆ, ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತೆ. ಮನೆಯವರ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗುತ್ತೆ. ಆದರೆ ಸಣ್ಣ ವಿಷಯಗಳನ್ನು ದೊಡ್ಡದಾಗಿಸದೆ ಸಂಬಂಧ ಮತ್ತಷ್ಟು ಗಟ್ಟಿ ಮಾಡ್ಕೋಬೇಕಾಗತ್ತೆ. ಮನೆಯ ಹಿರಿಯರ ಆರೋಗ್ಯದ ಕಡೆಗೆ ಗಮನ ಕೊಡಿ. ಪ್ರೇಮ ಜೀವನದ ಬಗ್ಗೆ ನೋಡೋದಾದರೆ, ಪ್ರೇಮ ಸಂಬಂಧದಲ್ಲಿರುವವರಿಗೆ ಈ ತಿಂಗಳು ವಿಶೇಷ ಕ್ಷಣಗಳು ಸಿಗಬಹುದು. ಹಳೆಯ ಗೊಂದಲಗಳು ದೂರವಾಗಿ ಸಂಬಂಧದಲ್ಲಿ ನಂಬಿಕೆ ಹೆಚ್ಚಾಗುತ್ತೆ. ಸಿಂಗಲ್ ಆಗಿರುವವರಿಗೆ ಹೊಸ ಪರಿಚಯ ಅಥವಾ ಹೊಸ ಪ್ರೇಮ ಆರಂಭವಾಗುವ ಸಾಧ್ಯತೆ ಇದೆ. ಆದರೆ ಭಾವನಾತ್ಮಕವಾಗಿ ಬೇಗ ನಿರ್ಧಾರ ತೆಗೆದುಕೊಳ್ಬೇಡಿ. ಶಿಕ್ಷಣ ಕ್ಷೇತ್ರದ ಬಗ್ಗೆ ನೋಡೋದಾದರೆ, ವಿದ್ಯಾರ್ಥಿಗಳಿಗೆ ಈ ತಿಂಗಳು ಒಳ್ಳೆಯ ಸಮಯ ಆಗಿರುತ್ತೆ. ಪರೀಕ್ಷೆಗಳಲ್ಲಿ ಶ್ರಮಕ್ಕೆ ತಕ್ಕ ಫಲ ಅನ್ನೋದನ್ನು ಕೂಡ ಪಡ್ಕೊಳ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರುವವರಿಗೆ ಶುಭ ಸಮಯವಾಗಿರುತ್ತೆ. ವಿದೇಶದಲ್ಲಿ ಶಿಕ್ಷಣ ಪಡೆಯಲು ಯೋಚಿಸುತ್ತಿರುವವರಿಗೆ ಅವಕಾಶಗಳು ಬರಬಹುದು. ಗಮನ ಚಂಚಲವಾಗದಂತೆ ಸಮಯವನ್ನು ಸರಿಯಾಗಿ ಬಳಸುವುದು ಮುಖ್ಯವಾಗಿರುತ್ತೆ. ಆರೋಗ್ಯದ ಬಗ್ಗೆ ನೋಡೋದಾದರೆ, ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯವಾಗಿರುತ್ತೆ. ಜೀರ್ಣಕ್ರಿಯೆ ಸಮಸ್ಯೆ, ದೌರ್ಬಲ್ಯ ಅಥವಾ ನಿದ್ರಾಹೀನತೆ ಕಾಡಬಹುದು. ಸಮಯಕ್ಕೆ ಸರಿಯಾಗಿ ಊಟ ಮತ್ತು ವಿಶ್ರಾಂತಿ ಬಹಳನೇ ಮುಖ್ಯವಾಗಿರುತ್ತೆ. ಧ್ಯಾನ, ಯೋಗ ಮತ್ತು ಪ್ರಾರ್ಥನೆಯಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಮಹಿಳೆಯರಿಗೆ ವಿಶೇಷ ಫಲದ ಬಗ್ಗೆ ನೋಡೋದಾದರೆ, ಮೀನ ರಾಶಿಯ ಮಹಿಳೆಯರಿಗೆ ಈ ತಿಂಗಳು ಹೊಸ ಅವಕಾಶ ಮತ್ತು ಕುಟುಂಬದ ಸಂತೋಷ ಹೆಚ್ಚಾಗುತ್ತೆ. ಕೆಲವರಿಗೆ ಹೊಸ ಕೆಲಸ ಅಥವಾ ಹೊಸ ಜವಾಬ್ದಾರಿ ಸಿಗುತ್ತೆ. ಮನೆಯವರಿಂದ ಬೆಂಬಲ ಮತ್ತು ಗೌರವ ಹೆಚ್ಚಾಗಬಹುದು. ಇನ್ನು ಈ ತಿಂಗಳಲ್ಲಿ 2, 11, 20 ಮತ್ತು 29ನೇ ತಾರೀಕು ನಿಮಗೆ ಶುಭಕರವಾಗಿರುತ್ತೆ.
ಗುರುವಾರ ಮತ್ತು ಸೋಮವಾರ ಮುಖ್ಯ ಕಾರ್ಯಗಳಿಗೆ ಉತ್ತಮ ದಿನವಾಗಿರುತ್ತೆ. ಹಳದಿ ಮತ್ತು ಬಿಳಿ ಬಣ್ಣ ನಿಮ್ಮ ಅದೃಷ್ಟನ ತರಬಹುದು. ಇನ್ನು ಪ್ರತಿ ಗುರುವಾರ ವಿಷ್ಣು ದೇವರ ಪೂಜೆ ಮಾಡಿ ಹಳದಿ ಹೂವನ್ನು ಅರ್ಪಿಸಬೇಕಾಗತ್ತೆ. ಓಂ ನಮೋ ನಾರಾಯಣಾಯ ನಮಃ ಅಂತ ಮಂತ್ರನ 21 ಬಾರಿ ಜಪಿಸಬೇಕಾಗತ್ತೆ. ಬಡವರಿಗೆ ಆಹಾರ ದಾನ ಮಾಡಿದರೆ ಶುಭ ಫಲ ಹೆಚ್ಚಾಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ ಜೂನ್ ತಿಂಗಳು 2026ನೇ ವರ್ಷದಲ್ಲಿ ಈ ಮೀನ ರಾಶಿಯವರಿಗೆ ಹೊಸ ಅವಕಾಶಗಳಿರುತ್ತೆ. ಆರ್ಥಿಕ ಬೆಳವಣಿಗೆ ಮತ್ತು ಭಾವನಾತ್ಮಕ ನೆಮ್ಮದಿಯ ತಿಂಗಳಾಗಿರುತ್ತೆ. ತಾಳ್ಮೆ ಮತ್ತು ಸರಿಯಾದ ನಿರ್ಧಾರಗಳಿಂದ ಉತ್ತಮ ಫಲ ಅನ್ನೋದನ್ನ ಪಡ್ಕೊಳ್ತೀರಾ. ನೋಡಿದ್ರಲ್ಲ, ಈ ಮೀನ ರಾಶಿಯವರಿಗೆ ಜೂನ್ ತಿಂಗಳು 2026ನೇ ವರ್ಷದಲ್ಲಿ ಯಾವೆಲ್ಲ ಫಲಾನುಫಲಗಳಿತ್ತು ಅಂತ. ನಿಮ್ಮದು ಕೂಡ ಮೀನ ರಾಶಿನಾ? ಹಾಗಿದ್ರೆ ತಪ್ಪದೇ ಈಗಲೇ ಓಂ ನಮೋ ನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.